ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಕಡೆ ವಿಜ್ಞಾನದ ನಿಯಮಗಳನ್ನೇ ಬುಡಮೇಲ್ ಮಾಡುವ, ಮತ್ತೊಂದು ಕಡೆ ನಮ್ಮ ಕುತೂಹಲವನ್ನು ಕೆರಳಿಸುವಂಥ ಮಧ್ಯಪ್ರದೇಶದ ಒಂದು ಅತ್ಯಂತ ರೋಚಕ ಸಂಗತಿಯ ಬಗ್ಗೆ ಮಾತನಾಡಲಿದ್ದೇವೆ. ಬನ್ನಿ, ತಡ ಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀರು ಬೆಂಕಿಯನ್ನು ಉರಿಸಬಲ್ಲದೆ? ಖಂಡಿತ ಇಲ್ಲ ಅಲ್ವಾ? ಇದು ನಮ್ಮ ವಿಜ್ಞಾನಕ್ಕಾಗ್ಲಿ ಅಥವಾ ನಮ್ಮ ಕಾಮನ್ ಸೆನ್ಸ್ಗಾಗ್ಲಿ ಸಂಪೂರ್ಣವಾಗಿ ವಿರುದ್ಧವಾದ ವಿಚಾರ. ಸಾಮಾನ್ಯವಾಗಿ ಬೆಂಕಿ ಉರಿಬೇಕು ಅಂದ್ರೆ ಎಣ್ಣೆನೋ ಅಥವಾ ತುಪ್ಪನೋ ಬೇಕೇ ಬೇಕು. ಅದೇ ಬೆಂಕಿಯನ್ನು ನಂದಿಸಲು ನಾವು ನೀರನ್ನು ಬಳಸ್ತೇವೆ. ಇದು ನಮ್ಗೆಲ್ಲ ಗೊತ್ತಿರುವ, ಜಗತ್ತೇ ಒಪ್ಪಿರುವ ಸತ್ಯ. ಆದ್ರೆ ಇಲ್ಲೊಂದು ಭಾರೀ ಟ್ವಿಸ್ಟ್ ಇದೆ. ನಮ್ಮ ಸಾಮಾನ್ಯ ದೀಪಗಳಿಗೂ ಭಾರತದ ಒಂದು ನಿರ್ದಿಷ್ಟ ದೇವಸ್ಥಾನದಲ್ಲಿರುವ ದೀಪಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ವರದಿಗಳ ಪ್ರಕಾರ ಆ ದೇವಸ್ಥಾನದಲ್ಲಿರುವ ದೀಪಗಳು ಉರಿಯೋದು ಎಣ್ಣೆಯಿಂದ ಅಲ್ಲ, ಬದಲಾಗಿ ಬರೀ ನೀರಿನಿಂದ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. ಇದು ನಿಜಕ್ಕೂ ಎಂಥವರನ್ನಾದ್ರೂ ಬೆರಗುಗೊಳಿಸುವಂಥ ಸಂಗತಿಯಲ್ವಾ? ಹಾಗಾದ್ರೆ ಈ ಆಶ್ಚರ್ಯ ಘಟನೆ ಎಲ್ಲಿ ನಡೀತಾ ಇದೆ, ಇದರ ಹಿಂದಿನ ಇತಿಹಾಸವೇನು ಅನ್ನೋದನ್ನ ಈಗ ನೋಡೋಣ. ಈ ಜಾಗ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಅಗರ್ ಮಾಲ್ವಾ ಮಾರ್ಗದಲ್ಲಿ ಗುಡಿಯಾ ಅಂತ ಒಂದು ಪುಟ್ಟ ಗ್ರಾಮವಿದೆ. ಆ ಗ್ರಾಮದಲ್ಲಿ ಕಾಳಿಸಿಂಧ್ ನದಿಯ ದಡದಲ್ಲೇ ಇರುವ ಮಾತಾ ಭಗವತಿಯ ದೇವಸ್ಥಾನವಿದು. ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಈ ದೇವಸ್ಥಾನ ಇರೋದು ಒಂದು ನದಿಯ ಪಕ್ಕದಲ್ಲೇ. ಈ ನದಿಯೇ ನಮ್ಮ ಮುಂದಿನ ಕಥೆಯ ನಿಜವಾದ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಥೆ ಇವತ್ತು ನಿನ್ನೆಯದಲ್ಲ. ಸುಮಾರು 100 ವರ್ಷಗಳ ಹಿಂದೆ ಖ್ಯಾತ ಸಂತ ಶಿರಡಿ ಸಾಯಿಬಾಬಾ ಅವರು ಕೂಡ ನೀರಿನಿಂದ ದೀಪಗಳನ್ನು ಬೆಳಗಿದ್ರು ಅನ್ನೋ ಒಂದು ರೋಚಕ ದಂತಕಥೆ ಇದೆ. ಆಮೇಲೇನಾಯ್ತು ಗೊತ್ತಾ? ಸರಿಯಾಗಿ ಒಂದು 50 ವರ್ಷಗಳ ಹಿಂದೆ ಇಲ್ಲಿ ಒಂದು ಪ್ರಮುಖ ಘಟನೆ ನಡೆಯಿತು. ಅಂದಿನಿಂದ ಶುರುವಾದ ಆಚರಣೆ ಇವತ್ತಿಗೂ ಚಾಚು ತಪ್ಪದೆ ನಡೀತಾ ಇದೆ. ಅಂದ್ರೆ ಅಂದಿನ ಆ ದಂತಕಥೆಗೂ ಇಂದಿನ ಈ ವಾಸ್ತವಕ್ಕೂ ಒಂದು ಅದ್ಭುತವಾದ ಕೊಂಡಿಯಿದೆ. ನಾನು ಆಗಲೇ ಹೇಳಿದ ಹಾಗೆ 50 ವರ್ಷಗಳ ಹಿಂದೆ ನಡೆದ ಆ ಒಂದು ಘಟನೆಯೇ ಈ ದೇವಸ್ಥಾನದ ಇತಿಹಾಸವನ್ನು ಬದಲಾಯಿಸಿದ್ದು. ಅದೊಂದು ಮಧ್ಯರಾತ್ರಿಯ ಕನಸಿನ ಕಥೆ. ವರದಿಗಳು ಹೇಳುವ ಪ್ರಕಾರ 50 ವರ್ಷಗಳ ಹಿಂದೆ ಒಂದು ದಿನ ರಾತ್ರಿ ದೇವಸ್ಥಾನದ ಅಧಿದೇವತೆಯು ಅಲ್ಲಿನ ಸ್ಥಳೀಯ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡ್ರು. ಬರೀ ಕಾಣಿಸಿಕೊಳ್ಳಿಲ್ಲ, ಬದಲಾಗಿ ಒಂದು ಸ್ಪಷ್ಟವಾದ, ವಿಚಿತ್ರವಾದ ಆದೇಶವನ್ನೇ ನೀಡಿದ್ರು. ಅದೇನಂದ್ರೆ, ಇನ್ಮುಂದೆ ದೀಪಗಳನ್ನು ಬೆಳಗಸಲು ಎಣ್ಣೆಯ ಬದಲು ಪಕ್ಕದಲ್ಲೇ ಹರಿತಿರುವ ಕಾಳಿಸಿಂಧಿ ನದಿಯ ನೀರನ್ನ ಬಳಸಿ ಅಂತ. ಯೋಚನೆ ಮಾಡಿ, ಇದೊಂದು ಸಾಮಾನ್ಯ ಕನಸಾಗಿರ್ಲಿಲ್ಲ, ಬದಲಾಗಿ ಮುಂದಿನ ಇತಿಹಾಸವನ್ನೇ ಸೃಷ್ಟಿಸುವಂಥ ಒಂದು ಅಪ್ಪಣೆಯಾಗಿತ್ತು. ಕನ್ಸೇನೋ ಬಿತ್ತು, ಆದ್ರೆ ಆ ಅರ್ಚಕರು ಸುಮ್ಮನೆ ಕೂರಿರ್ಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದು ನೇರವಾಗಿ ಕಾಳಿಸಿಂಧಿ ನದಿಗೆ ಹೋಗಿ ನೀರು ತಂದು ದೀಪಗಳಿಗೆ ಹಾಕಿದ್ರು. ಆಮೇಲೆ ನಡೆದದ್ದು ಮಾತ್ರ ನಿಜಕ್ಕೂ ಪವಾಡ. ಆ ದೀಪಗಳು ಬೆರಗುಗೊಳಿಸುವಂತೆ ಉರಿಯಲಾರಂಭಿಸಿದ್ವು. ವಿಜ್ಞಾನಕ್ಕೂ ನಿಲುಕದ ಈ ದೃಶ್ಯವನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರೆಲ್ಲ ಅಕ್ಷರಶಃ ದಂಗಾಗಿ ಹೋದ್ರು. ಆ ದಿನದ ನಂತರ ಜನರೆಲ್ಲ ನೀರು ತಂದು ದೀಪ ಬೆಳಗಲು ಶುರು ಮಾಡಿದ್ರು. ಆ ಸಂಪ್ರದಾಯ ಇವತ್ತಿಗೂ ಹಾಗೇ ಮುಂದುವರೆದುಕೊಂಡು ಬಂದಿದೆ. ಆದರೆ ನಿಲ್ಲಿ, ಈ ಪವಾಡ ಅಷ್ಟು ಸರಳವಾಗಿಲ್ಲ. ಇದರ ಹಿಂದೆ ಕೆಲವು ಅತ್ಯಂತ ವಿಚಿತ್ರವಾದ, ನಿರ್ದಿಷ್ಟವಾದ ನಿಯಮಗಳಿವೆ. ಅವುಗಳ ಬಗ್ಗೆ ಕೇಳಿದ್ರೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಈ ಇಡೀ ವಿದ್ಯಮಾನ ಒಂದು ನಿರ್ದಿಷ್ಟ ಭೌಗೋಳಿಕ ಗಡಿಯೊಳಗೆ ಮಾತ್ರ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿನ ಅತಿ ದೊಡ್ಡ ಟ್ವಿಸ್ಟ್. ಅಂದರೆ ದೇವಸ್ಥಾನದ ಆವರಣದ ಒಳಗೆ ಮಾತ್ರ ಕಾಳಿಸಿಂಧ ನದಿಯ ನೀರನ್ನು ಬಳಸಿದಾಗ ದೀಪ ಯಶಸ್ವಿಯಾಗಿ ಉರಿಯುತ್ತದೆ. ಅದೇ ನೀರನ್ನು ಒಂದು ಲೋಟದಲ್ಲಿ ತೆಗೆದುಕೊಂಡು ದೇವಸ್ಥಾನದ ಗೇಟ್ ದಾಟಿ ಹೊರಗೆ ಹೋಗಿ ದೀಪ ಹಚ್ಚಲು ಪ್ರಯತ್ನಿಸಿದ್ರೆ ಚಾನ್ಸೇ ಇಲ್ಲ, ದೀಪ ತಕ್ಷಣವೇ ಆರಿಹೋಗುತ್ತೆ ಅಂತ ವರದಿಗಳು ಸ್ಪಷ್ಟವಾಗಿ ಹೇಳುತ್ತವೆ. ಅಂದ್ರೆ ಈ ಪವಾಡ ಆ ನಿರ್ದಿಷ್ಟ ಜಾಗಕ್ಕೆ ಮಾತ್ರ ಸೀಮಿತವಾಗಿದೆ. ಸೊ ಇದೆಲ್ಲ ಹೇಗೆ ಸಾಧ್ಯ? ಭೌತಶಾಸ್ತ್ರದ ನಿಯಮಗಳನ್ನೇ ಉಲ್ಲಂಘಿಸುವ ಈ ಘಟನೆಯನ್ನು ಭಕ್ತರು ಹೇಗೆ ಅರ್ಥೈಸ್ಕೊಳ್ತಾರೆ ಅಂತ ನೀವು ಕೇಳಬಹುದು. ಅಲ್ಲಿನ ಸ್ಥಳೀಯ ಭಕ್ತರು ಬಹಳ ಬಲವಾಗಿ ನಂಬಿರುವ ಒಂದು ಮಾತಂದ್ರೆ, ನೀರಿನಿಂದ ದೀಪ ಹಚ್ಚಿದ ತಕ್ಷಣ ಆ ನೀರು ಎಣ್ಣೆಯಾಗಿ ಬದಲಾಗುತ್ತದೆ ಅಂತ. ತಾರ್ಕಿಕವಾಗಿ ಇದು ಅಸಾಧ್ಯ ಎನಿಸಿದ್ರೂ ಅವರ ಆಳವಾದ ನಂಬಿಕೆ ಈ ವಿದ್ಯಮಾನವನ್ನು ನಾಟಕೀಯವಾಗಿ ವಿವರಿಸುವ ರೀತಿ ನಿಜಕ್ಕೂ ಸೋಜಿಗ. ಅವರ ಪಾಲಿಗೆ ಇದು 100ಕ್ಕೆ 100 ದೈವೀ ಶಕ್ತಿಯೇ ಸರಿ. ಈಗ ಈ ಕಥೆಯಲ್ಲಿ ಬರುವ ಮತ್ತೊಂದು ಅದ್ಭುತವಾದ ನೈಸರ್ಗಿಕ ತಿರುವಿನ ಬಗ್ಗೆ ಮಾತನಾಡೋಣ. ಇದು ಪ್ರಕೃತಿ ಮತ್ತು ದೇವಸ್ಥಾನದ ನಡುವಿನ ಒಡನಾಟದ ಕಥೆ. ಯಾವ ಕಾಳಿಸಿಂಧ ನದಿಯ ನೀರು ಈ ಪವಿತ್ರ ದೀಪವನ್ನು ಉರಿಸುತ್ತದೆಯೋ ಅದೇ ನದಿ ಪ್ರತಿ ವರ್ಷ ಮುಂಗಾರು ಮಳೆಯ ಸಮಯದಲ್ಲಿ ರೌದ್ರಾವತಾರ ತಾಳುತ್ತದೆ.
ನದಿ ಉಕ್ಕಿ ಹರಿದು ಇಡೀ ದೇವಸ್ಥಾನವೇ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಆ ಸಮಯದಲ್ಲೇ ದೇವಸ್ಥಾನದ ಎಲ್ಲ ಪೂಜಾ ವಿಧಿವಿಧಾನಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ತವೆ. ಸುಮಾರು ದಿನಗಳ ನಂತರ ಪ್ರವಾಹ ಇಳಿದು ಸರಿಯಾಗಿ ಶರನ್ನವರಾತ್ರಿಯ ಹಬ್ಬದ ಸಮಯಕ್ಕೆ ದೇವಸ್ಥಾನ ಮತ್ತೆ ಬಾಗಿಲು ತೆರೆಯುತ್ತದೆ ಮತ್ತು ಆ ಜಲದೀಪಗಳು ಮತ್ತೆ ಕಂಗೊಳಿಸುತ್ತವೆ. ಎಂಥ ಅದ್ಭುತವಾದ ಸೈಕಲ್ ಅಲ್ವಾ ಇದು? ಹೀಗೆ ದೇವಸ್ಥಾನ ಮರುತೆರೆದಾಗ ಅಲ್ಲಿ ಸೇರುವ ಜನರ ಸಂಖ್ಯೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಕೇವಲ ನೀರಿನಿಂದ ಉರಿಯುವ ಈ ದೀಪಗಳನ್ನು ಕಣ್ತುಂಬಿಕೊಳ್ಳಲು ಮತ್ತು ಮಾತಾ ಭಗವತಿಯ ಆಶೀರ್ವಾದ ಪಡೆಯಲು ಬರೀ ಆ ಊರಿನವರಲ್ಲ, ಪಕ್ಕದ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ. ಜನರ ಈ ಅಪಾರವಾದ ನಂಬಿಕೆ ಮತ್ತು ಆಕರ್ಷಣೆಯೇ ಈ ವಿಶಿಷ್ಟ ಸ್ಥಳದ ಮಹಿಮೆಗೆ ಜೀವಂತ ಸಾಕ್ಷಿಯಾಗಿದೆ. ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯೆಡೆಗೆ ಕೊಂಡೊಯ್ತದ. ನದಿಯಂತಹ ಪ್ರಕೃತಿಯ ಅಗಾಧ ಶಕ್ತಿ ಮತ್ತು ಮನುಷ್ಯನ ಅಚಲವಾದ ಭಕ್ತಿಯ ಈ ಸಂಗಮದಲ್ಲಿ ಇಂದಿಗೂ ಬಿಡಿಸಲಾಗದಂತಹ ಎಷ್ಟೋ ರಹಸ್ಯಗಳು ಅಡಗಿವೆ ಅಲ್ವಾ? ಎಲ್ಲವನ್ನೂ ವಿಜ್ಞಾನದ ತಕ್ಕಡಿಯಲ್ಲಿ ಅಳೆಯಲು ಸಾಧ್ಯವಿಲ್ಲ ಅನ್ನೋದನ್ನ ಮತ್ತು ಲಕ್ಷಾಂತರ ಜನರನ್ನು ಒಗ್ಗೂಡಿಸುವ ನಂಬಿಕೆಯ ಶಕ್ತಿಯನ್ನು ಈ ಘಟನೆ ನಮಗೆ ನೆನಪಿಸುತ್ತದೆ. ಈ ಕುತೂಹಲಕಾರಿ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಮಸ್ಕಾರ.